ಹಾಯ್ ಹಲೋ ನಮಸ್ಕಾರ, ನಾನು ಪ್ರಿಯ ಪೂಜಾರಿ. ವೆಲ್ಕಮ್ ಟು ದ ಚಾನಲ್. ಸೊ ನಾನು ಪಪ್ಪ ಅಮ್ಮ ಹೊರಟದ್ ಮುಂಬೈಗೆ. ಬೇಗನೆ ಸ್ಟೇಷನಿಗೆ ಬಂದು ನಿಂತ್ಕೊಂಡಿದ್ದಿತ್ತು ಕಣಿ. ಪಾಪ ಅಮ್ಮ ಎಲ್ಲ ಹಿಡ್ಕ ರೆಡಿ ಆಯ್ತು, ಬಿಕಾಸ್ ಅಲ್ಲಿ ಟ್ರೈನ್ ಬರ್ತಾ ಇತ್ತು ದೂರದಿಂದ. ಅವರಿಗಂತೂ ಹೆದರಿಕೆ ಆಗ್ತಿತ್ತು ಒಳಗೊಳಗೆ, ಯಾಕಂದರೆ ಅವರು ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಒಂದೆರಡು ಸತಿ ಹೋದಷ್ಟೇ ಅಲ್ಲ. ಈ ಸತಿ ಫಸ್ಟ್ ಟೈಮ್ ಮುಂಬೈ ಹೊರಟಿತ್ತು ನಾವು. ಹಾಪತಿಗಂತೂ ಸೀನರಿ ಆಸಮ್ ಆಯ್ದಿತ್ತು. ಟ್ರಾವೆಲ್ ಮಾಡೋತ್ತಿಗೆ ಹಿಂಗೆ ಸಂಜೆ ವಿಂಡೋ ಸೈಡ್ ಕುತ್ಕೊಂಡು ವಿಡಿಯೋ ಮಾಡೋದ್ರಂಗೆ ಮಜಾನೇ ಬೇರೆ ಅಲ್ದ. ನಮ್ಮ ಟ್ರೈನ್ ಜರ್ನಿ ಅಂತೂ ಸೂಪರ್ ಆಯ್ದಿತ್ತು. ಹಾಗೆ ನೆಕ್ಸ್ಟ್ ಡೇ ನಾವು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅದಾದಮೇಲೆ ನಾವು ಶಿರಡಿಗೆ ಹೊರಡ್ತು ಕಣಿ. ಅದ್ರದ್ದು ವಿಡಿಯೋ ನಾನು ಮಾಡ್ಕೊಂಡು, ಯಾಕಂದರೆ ಭಯಂಕರ ಕೆಲಸ ಇತ್ತು ಮನೆ ಬಂದ್ರ ಕೂಡಲೇ ನನಗೆ. ಶಿರಡಿಗೆ ಹೋದ್ಮೇಲೆ ಒಳಗಡೆ ಯೂಸ್ ಮಾಡೋಂಗಿಲ್ಲ ಮೊಬೈಲ್ನ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ನಾವು ಆನ್ ದ ವೇ ರೋಡಲ್ಲಿ ಹೋಪತಿಗೆ ಕಬ್ಬಿನ ಹಾಲು ಸಿಕ್ತು ಕಣಿ. ಸೊ ಇದು ಹಳೇ ವಿಧಾನದಲ್ಲಿ ಅವ್ರು ಮಾಡ್ತಿದ್ದೀರ. ಕಾಂಬುಕ್ಕೆ ನಮ್ಮ ಫಸ್ಟ್ ಟೈಮ್ ಸಿಕ್ಕದು. ಇದು ಮುಂಚೆ ಎಲ್ಲ ಮನೇಲಿ ಮಾಡ್ತಿದ್ದೀರ ಅಂಬ್ರು, ಆದರೆ ಈಗ ಇಲ್ಲ ಬಿಡಿ. ನಮ್ಮ ಅಮ್ಮ ಇದನ್ನು ತೋರಿಸಿದ್ರು, ಕಾಣಿ ನಾವು ಸಣ್ಣ ದಿಪ್ಪತ್ತಿಗೆಲ್ಲ ಇದೀತಿ, ಈಗ ಇಲ್ಲ ನಿಮ್ಗೆ ಇವತ್ತು ಕಾಂಬುಕ್ ಸಿಕ್ತಂತ ಖುಷಿ ಪಟ್ರು ಅವರು. ಆಮೇಲೆ ನಾವು ಹೊರಟದ ಶನಿ ಸಿಂಗಾಪುರಿಗೆ. ಈ ದೇವರ ಮೂಲ ಸ್ಥಾನ ಅಂತಾನು ಹೇಳ್ತಿದ್ರು, ಇದಕ್ಕೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಬ್ಯೂಟಿಫುಲ್ ಆಯ್ದಿತ್ತು. ಅಲ್ಲಪ್ಪು ಅಂತ ಶನಿ ದೇವರ ಪ್ರತಿಮೆ ಅಂದರೆ ಕಲ್ಲಿತ್ತು, ಕಲ್ಲು. ಆಮೇಲೆ ನಾವಲ್ಲಿ ಎಳ್ಳಾಗಿರ್ಲಕ್ಕೆ ಕೆಲವೊಂದು ಐಟಮ್ಸ್ಗಳನ್ನು ಕೊಡ್ತರು, ಅಗರಬತ್ತಿ ಇದೆಲ್ಲ ಅಲ್ಲಿ ಹೊತ್ಸುಕಾಯಿರ್ಲಕ್ಕೆ ಕೆಲವೊಂದು ಶಾಸ್ತ್ರಗಳೆಲ್ಲ ಅವ್ರು ಹೇಳ್ತಾರೆ. ಅಲ್ಲಿ ಎಂತ ಅಂದರೆ ಪುರೋಹಿತರಿಲ್ಲ, ನಾವು ಯಾರು ಹೊತ್ತಲ್ಲ ಅವರೇ ಅದು ಪೂಜೆ ಗೀಜೆ ಮಾಡಿ ಬರ್ಲಕ್ಕೆ. ನಾವು ದೇವ್ರ ತುಂಬ ಹತ್ರ ಹೋಗ್ಲಿಲ್ಲ, ನಾವು ಕೆಳಗಡೆ ಅದನ್ನೆಲ್ಲ ಸಮರ್ಪಣೆ ಮಾಡಿ ಬಂತು ಕಣಿ. ಪಪ್ಪ ಅಮ್ಮಂಗಂತೂ ಭಯಂಕರ ಖುಷಿ ಆಯ್ತು. ಟೆಂಪಲ್ ರನ್ ಅಂತಂದ್ರೆ ಇವ್ರಿಗೆ ಭಯಂಕರ ಇಷ್ಟ. ಸೊ ಅಲ್ಲಿ ತೋರ್ತಿಪ್ಪು ಅಂತ ಕಲ್ಲನ್ನ ಶನಿದೇವ್ರಂತ ಪೂಜೆ ಮಾಡ್ತ್ರಿ. ಎಲ್ಲ ಅಲ್ಲಿಗೆ ಹೋಗಿ ಎಣ್ಣೆ ಎಲ್ಲ ಹಾಕುವಂತ ಪದ್ಧತಿ ಇತ್ತು, ಹಾರ ಎಣ್ಣೆ ಎಲ್ಲಾನು. ನಮ್ಮಿಬ್ಬರದ್ದು ಪ್ಲಾನ್ ಆತಿತ್ತು ನೆಕ್ಸ್ಟ್ ಎಲ್ಲಿಗೆ ಹೋಪ ಊಟ ಎಲ್ಲಿ ಮಾಡುವ ಅಂತ ಕಣಿ. ಹೊಸ ಹೊಸ ಆವಿಷ್ಕಾರ ಎಲ್ಲ ಮಸ್ತ್ ಆಗ್ತದ ನಿಮ್ಗೆ. ಊಟ ಎಲ್ಲ ಮುಗಿಸ್ಕೊಂಡ್ರ ಮೇಲೆ ಅಲ್ಲೇ ನಿಯರ್ ಸೀತಾ ಗುಫಾ ಅಂತ ಒಂದು ಪ್ಲೇಸ್ ಇತ್ತು. ಆ ಪ್ಲೇಸಿಗೆ ಹೋಯ್ತು ಕಣಿ. ಇಷ್ಟು ಫ್ಯಾಂಟಾಸ್ಟಿಕ್ ಇದಿತ್ತು ಅಂತಂದ್ರೆ ಗುಹೆ ಒಳಗೆ ಹೋಯ್ಕಿದಿತ್ತು ದೇವ್ರನ್ನ ಕಾಂಬಕ್ಕೋಸ್ಕರ. ನಾವು ತುಂಬಾ ಚಂದ ಇತ್ತು. ರಾಮ ಲಕ್ಷ್ಮಣ ಸೀತೆ ಅವರದ್ದು ವನವಾಸದ ಟೈಮಲ್ಲಿ ಇಲ್ಲಿ ಇದ್ದಿರೋ ಈ ಗುಫಾ ಒಳಗೆ ಬಂದಿರೋ ಅಂತ ಒಂದು ಕಹಾನಿ ಹೇಳ್ರು ನಮ್ಗಲ್ಲ. ಗುಹೆ ಒಳಗೆ ಹೋಗ್ಬೇಕಂತೂ ಮಸ್ತ್ ಖುಷಿ ಆಯ್ತು. ಒಂಥರ ಚಾಲೆಂಜಿಂಗ್ ಅಂತಂದ್ರು ತಪ್ಪಾತಿದ್ದೀನಿ, ಲೈಕ್ ಇದಿತ್ತು ಕಾಂಬಕ್ಕೆ. ಪಪ್ಪ ಅಮ್ಮಂಗಂತೂ ಆ ಪ್ಲೇಸ್ ಭಯಂಕರ ಇಷ್ಟ ಆಯ್ತು ಕಣಿ. ನಾನು ಅನ್ಕೊಂಡಿದ್ದೆ ಅವರಿಗೆ ಕಷ್ಟ ಆಗ್ತೇನೋ ಅಲ್ಲ ಅಂತ, ಬಟ್ ಇಲ್ಲ ಅವ್ರಿಗೆ ತುಂಬ ಖುಷಿ ಆಯ್ತು. ಅದು ಪಪ್ಪಂಗೆ ಸ್ವಲ್ಪ ಕಾಲು ನೋವು ಆಗ್ತಿದ್ದಿತ್ತಲ್ಲ, ಹಂಗಾಗಿ ಹೆದರಿಕೆ ಆಯ್ತಿತ್ತು ನಮಗೆ. ಹೊರಗಡೆನೂ ಅಷ್ಟೇ ಚಂದ ಇತ್ತು, ಅಲ್ಲಿ ಆಲದ ಮರ ಇರ್ಲಕ್ಕೆ ಪ್ಲೇಸ್ ಅಂತೂ ಸಕ್ಕದಿ ಇದೆ. ನೆಕ್ಸ್ಟ್ ನಾವು ಹೋಯ್ತು ಪಂಚವಟಿ ಕಾಲರಾಮ್ ದೇವಸ್ಥಾನ. ಇದು ಕಲ್ಲಿಂದನೇ ಕೆತ್ತಿ ಮಾಡಿದಂಥ ದೇವಸ್ಥಾನ, ತುಂಬ ಚಂದ ಇತ್ತು ಕಾಂಬುಕಂತೂ. ಹಾಗೆ ಇಲ್ಲಿ ಫೋಟೋಸು ಅಷ್ಟೇ ತುಂಬ ಚಂದ ಬರ್ತಾಯಿತ್ತು. ನಾನಿದು ಸುಮಾರು ಫೋಟೋ ತಕ್ಕೊಂಡೆ ಕಣಿ, ಆ್ಯಸ್ ಯೂಶ್ವಲ್. ಅದು ಕಣಿ ಬೆಳಿಗ್ಗೆಯಿಂದ ಬರೀ ಸ್ನ್ಯಾಪ್ ಹಾಕೋದೇ ಆಯ್ತಲ್ಲ. ಸೊ ನಾವು ಬಂತು ಗೋದಾವರಿ ನದಿ ಹತ್ರ. ಇಲ್ಲಿಗ ಸಂಜೆ ಆಪತಿ ಗೋದಾವರಿ ಆರತಿ ಆಯ್ತು. ನೀವು ತೋರೋದೇ ಇಲ್ಲ ಸರ್. ಅಮ್ಮ ಅಂತೂ ಫುಲ್ ರೆಡಿಯಾಗಿ ಕಾಯ್ತಿದ್ರು ಕಣಿ. ಮಸ್ತ್ ಕಸ ಇತ್ತು, ಕಸನೇ ಇತ್ತು. ಬಟ್ ಕಾಂಬ ಬಟ್ ನಮಗೆ ಮುಲ್ಪ ತೋಜುಂಡು. ಸೊ ಇಲ್ಲಿ ತೋರ್ತಿಪ್ಪು 7 ಗಂಟೆಯಿಂದ ಆರತಿ ಶುರು ಆತಂತ ಹೇಳಿದ್ವಿ. ನಾವು 6 ಗಂಟೆದನೇ ವೆಯ್ಟ್ ಮಾಡ್ತಾ ಕುತ್ಕಂತ ಕಾಣಿ. ನದಿ ಸೈಡಂಗೆ ಕುತ್ಕೊಂಡ್ ತುಂಬ ಖುಷಿ ಆಯ್ತು. ಆದರೆ ತುಂಬ ಕಸ ಮಾಡಿ ಇಟ್ಟಿದ್ದೀರೋ, ಹೂವು ಆಗಿರ್ಲಕ್ಕೆ ಜನರೆಲ್ಲರೂ ಆರತಿ ಬಿಡ್ತಾರಲ್ಲ ನದಿ ಒಳಗಡೆ, ಹಾಗಾಗಿ ತುಂಬ ಗಲೀಜು ಆಯ್ದಿತ್ತು. ಬಟ್ ಸ್ಟಿಲ್ ಆರತಿ ಅಂತೂ ತುಂಬ ಸೂಪರ್ ಆಯ್ದಿತ್ತು. ಅದನ್ನ ಕಾಮಕ್ಕೋಸ್ಕರ ವೆಯ್ಟ್ ಮಾಡ್ತೀವಿ ನಾವು. आता भावे अर्पिले युक्त चंदन परिमळे ते पृथ्वी रूप गंध आगळे तव पूजार्थे. हर हर गोदा हर हर गंगे, हर हर गोदा हर हर गंगे. गौतमी जगदीश्वरी तव कृपेने सत्वरी लाभण्या सुख अंतरी वाहिली सुमने तुवा. भी साकारले सौरभी साकारले तत्व आकाशातले पुष्प म्हणून वाहिले.
ಪುನಿತ ಪೀಯೂಷವಾಹಿನಿ ಪುನಿತ ಪೀಯೂಷವಾಹಿನಿ ಪೋಷಿಲೇ ತವ ಜೀವನಿ. ಫಸ್ಟ್ ಟೈಮ್ ನಾವು ಈ ಥರ ನದಿಗೆ ಆರತಿ ಕಂಡದ್ದು ಪಪ್ಪ ಅಮ್ಮಂಗಂತೂ ಭಯಂಕರ ಖುಷಿ ಆಯಿತು. ಸೊ ಗೋದಾವರಿ ಆರತಿ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದೇ ಥರ ಗಂಗಾ ಆರತಿ ಕೂಡ ಕಾಶಿಯಂಗೆ ನಡೆಯಿತು. ಮಸ್ತ್ ಕ್ರೌಡ್ ಸಹ ಇದ್ದಿತ್ತು. ಬಟ್ ನಾವು ಬೇಗ ಹೋಗಿ ಫ್ರಂಟಲ್ಲೇ ಕೂತಿಪ್ಪುದ್ರಿಂದ ನಮಗೆ ಎಲ್ಲನೂ ಕ್ಲಿಯರ್ ಆಗಿ ತುಂಬ ಸೂಪರ್ ಆಗಿ ಕಾಣ್ತ. ಹಾಗೆ ಆರ್ಗನೈಸ್ ಕೂಡ ಎಲ್ಲನೂ ಪರ್ಫೆಕ್ಟ್ ಟೈಮ್ ಮಾಡ್ತಿದ್ದೀರ. ಅದ್ರ ಆರತಿ ಆಗಿರ್ಲಕ್ಕ, ಅವ್ರ ಕೋಆರ್ಡಿನೇಷನ್ ಆಗಿರ್ಲಕ್ಕ, ಅವ್ರು ಹೇಳುವವ್ರು ಆಗಿರ್ಲಕ್ಕ, ಬಂದ ಗೆಸ್ಟ್ಗೆ ಅವ್ರು ಕೊಡುವಂಥ ರೆಸ್ಪೆಕ್ಟ್ ಆಗಿರ್ಲಕ್ಕ, ಪ್ರತಿಯೊಂದು ಸೂಪರ್ ಆಗಿದ್ದಿತ್ತು. ನಾವು ಅವತ್ತು ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಯಾವ್ದೆಲ್ಲ ಪ್ಲೇಸಿಗೆ ಹೋಯ್ತಂತ ಇನ್ನೊಂದು ವಿಡಿಯೋದಾಗ ಅಪ್ಡೇಟ್ ಮಾಡ್ತೀವಿ. ಸರಿ ಹಂಗಾರೆ ಮತ್ತೆ ಸಿಕ್ಕುವ. ಬಾಯ್.